ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ತಂದಿರತಕ್ಕಂತ ಈ ಮಹಿಳಾ ರಿಸರ್ವೇಶನ್ ಒಂದು ಬಿಲ್ ಅನ್ನ ಇಂಡಿ ಕೂಟದ ಮಿತ್ರ ಪಕ್ಷಗಳು ವಿರೋಧ ಮಾಡೋ ಮೂಲಕ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಕೊಡಬೇಕಾಗಿರತಕ್ಕಂತ ಗೌರವವನ್ನ ಇವತ್ತು ಅಪಮಾನ ಮಾಡಿದ್ದಾರೆ. ಇವತ್ತು ಮಹಿಳೆಯರಿಗೆ ಏನು ಒಂದು ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಪ್ರಧಾನಮಂತ್ರಿ ಇದ್ದಾಗಲೇ ಆ ಒಂದು ಬಿಲ್ ಅನ್ನು ತರಬೇಕು ಅಂತೇಳಿ ಅದಕ್ಕಾದಂತ ಪ್ರಾರಂಭಗಳನ್ನ ಅವರ ಒಂದು ಅವಧಿಯಲ್ಲಿ ಮಾಡಿರತಕ್ಕಂಥದ್ದು. ಮತ್ತೆ ಅವರ ಕಣ್ಣು ಮುಂದೆನೆ ಮತ್ತೊಮ್ಮೆ ಅವರು ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಇದ್ದಾಗಲೇ ಈ ಬಿಲ್ ಅನ್ನ ಪಾಸ್ ಮಾಡಿಸಬೇಕು ಅಂತೇಳಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಹಳಷ್ಟು ಯೋಚನೆ ಮಾಡಿ ಈ ಬಿಲ್ ಅನ್ನು ತಂದು ಮಹಿಳೆಯರ ಮನಸ್ಸಲ್ಲಿ ಸದಾ ಅವರು ಇರಬೇಕು ಅಂತ ಹೇಳಿ ಒಂದು ದೊಡ್ಡ ಸಾಹಸಕ್ಕೆ ನಿನ್ನೆ ಏನು ಕೈ ಹಾಕಿದ್ರು. ಅದಕ್ಕೆ ಈ ಇಂಡಿ ಕೂಟದ ಅಧ್ಯಕ್ಷರು ಮತ್ತು ಪಾಪು ಅಂತ ಏನು ನಾವೆಲ್ಲ ಕೂಡ ಕರಿತೀವಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಇದನ್ನು ವಿರೋಧ ಮಾಡಿ ಏನು ಅವರ ಮಿತ್ರ ಪಕ್ಷಗಳು ಕೂಡ ಸೇರಿ ಇವತ್ತು ಆ ಬಿಲ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಜನ ಮುಂದಿನ ದಿನಗಳಲ್ಲಿ ಮಹಿಳೆಯರು ಇನ್ನೇನು ಚುನಾವಣೆ ಬರ್ತಾ ಇದೆ 5 ರಾಜ್ಯಗಳ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸಿ ನಿಮ್ಮನ್ನ ಮನೆ ಕಳಿಸೋ ಮೂಲಕ ಜನ ಉತ್ತರ ಕೊಡ್ತಾರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಮಹಿಳೆಯರು ಈ ದೇಶದ ಶಕ್ತಿ, ಮಹಿಳೆಯರು ಈ ದೇಶದ ಸರ್ವಸ್ವ, ಮಹಿಳೆಯರಿಲ್ಲದೆ ಯಾವುದೇ ಕ್ಷೇತ್ರ ಇಲ್ಲ ಅಂತೇಳಿ ನಾವೆಲ್ಲ ಕೂಡ ಭಾವಿಸಿದೀವಿ. ಅದಕ್ಕೆ ನಮ್ಮ ಸನ್ಮಾನ್ಯ ದೇವೇಗೌಡರು 25 ವರ್ಷ ಹಿಂದೇನೆ ನಮ್ಮ JDS ಪಕ್ಷದ ಚಿಹ್ನೆಯನ್ನು ಕೂಡ ಮಹಿಳೆಯರ ಒಂದು ಭಾವಚಿತ್ರ ಇರತಕ್ಕಂಥದನ್ನ ಮಾಡಿರತಕ್ಕಂಥದ್ದು. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಕೂಡ ನಿನ್ನ ಪಾರ್ಲಿಮೆಂಟ್ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವರು ಮಾತನಾಡಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ನಾಯಕರುಗಳು ಹಲವಾರು ನಾಯಕರುಗಳ ಹೇಳಿಕೆಗಳನ್ನ ನಾನು ಗಮನಿಸಿದ್ದೀನಿ. ಏನೋ ಒಂದು ನೆಪ ಓಡಿ ಇವತ್ತು ಏನೋ ಡಿಲಿಮಿಟೇಷನ್ ಬಿಲ್ ತಂದ್ರು, ಚರ್ಚೆ ಮಾಡಿಲ್ಲ, ಅದಕ್ಕೆ ತರಾತುರಿಯಲ್ಲಿ ತಂದ್ಬಿಟ್ರು, ನಾವು ಮಹಿಳೆಯರ ವಿರೋಧ ಅಲ್ಲ, ನಾವು ಅದಕ್ಕೆ ಅದನ್ನ ನಾವು ತಿರಸ್ಕಾರ ಮಾಡಿದೀವಿ ಅಂತೇಳಿ ನೀವು ಏನೇ ಹೇಳಿದ್ರು ಕೂಡ ಮಹಿಳೆಯರು ನಿಮಗೆ ಕ್ಷಮೆ ಯಾಚಿಸಲ್ಲ, ನಿಮಗೆ ಬುದ್ಧಿ ಕಳಿಸ್ತಾರೆ. ಇವತ್ತು ರಾಜಕೀಯವಾಗಿ ಎಲ್ಲೋ ಒಂದ್ ಕಡೆ ಮಹಿಳೆಯರು ಬೆಳೆದು ಬಿಟ್ರೆ ತಮ್ಮ ಅಸ್ತಿತ್ವವನ್ನ ಕಳ್ಕೋಬೇಕಾಗುತ್ತೆ ಅಂತೇಳಿ ನಿಮಗೂ ನಡುಕ ಶುರುವಾಗಿದೆಯೇನ್ರಿ ಕಾಂಗ್ರೆಸ್ ನಾಯಕರುಗಳಿಗೆ. ನಿಮ್ಮ ನಾಯಕಿ ಕೂಡ ಒಬ್ಬರು ಮಹಿಳೆಯರು, ನಿಮ್ಮ ಸೋದರಿ ಕೂಡ ಒಬ್ಬರು ಮಹಿಳೆಯರು. ಅವ್ರಿಗೆ ಮಾತ್ರ ಆಸಕ್ತಿ ಇದೆ, ಅವ್ರಿಗೆ ಮಾತ್ರ MP ಆಗ್ಬೇಕು, ಸಾಮಾನ್ಯ ಮಹಿಳೆಯರು ಆಗ್ಬಾರ್ದಾ? ಹೇಳ್ಬೇಕಾಗ್ತದೆ. ಇವತ್ತು ಸಿದ್ದರಾಮಯ್ಯನವರು ನಾವು ಪಂಚ ಗ್ಯಾರಂಟಿಯನ್ನು ತಂದುಬಿಟ್ಟಿದೀವಿ, ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ, 2,000 ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ ಅಂತೇಳಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಬೆಳೀಲಿಕ್ಕೆ ಬಿಡ್ತಾ ಇಲ್ಲಲ್ಲ ಕಣ್ರಿ ನೀವು. ಯಾವ ಒಂದು ನೈತಿಕತೆ ಇದೆ ನಿಮ್ಗೆ? ಕಾಂಗ್ರೆಸ್ ಪಕ್ಷದವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ ನೀವು ನರೇಂದ್ರ ಮೋದಿ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಬನ್ನಿ ನಿಮ್ ಜೊತೆಲಿ ನಾವು ಕೈ ಜೋಡಿಸ್ತೀವಿ ಅಂತೇಳಿ ನಿನ್ನೆ ಹೋಟೆಲ್ ಪಾಲ್ಗೊಂಡು ಆ ಬಿಲ್ಲನ್ನ ಪಾಸ್ ಮಾಡಿ ಇವತ್ತು ಇಡೀ ದೇಶಾದ್ಯಂತ ಸಂಭ್ರಮಾಚರಣೆ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಇವತ್ತು ಜನರ ಮುಂದೆ ಬೆತ್ತಲಾಗಿ ನಿಂತಿದ್ದೀರಿ ಇಂಡಿ ಕೂಟದವರು. ಅದಕ್ಕೆ ನೀವು ಉತ್ತರ ಇಲ್ಲ. ಇವತ್ತು ನಮ್ಮ ತಾಯಿ, ನಮ್ಮ ಮಾಜಿ ಸಚಿವರು ಲೀಲಾದೇವಿ ಅಮ್ಮವರು ಹೇಳ್ತಾ ಇದ್ರು, ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿ ಇದ್ದಾಗ ಇವರು ರಾಜ್ಯದ ಸಚಿವರು, ಕನ್ನಡ ಕಲ್ಚರಲ್ ಸಚಿವರು. ನನಗೂ ನೆನಪಿದೆ, ಡೆಲ್ಲಿ ಕರೆಸ್ಕೊಂಡು ಸಾಹೇಬ್ರು ಅವ್ರನ್ನ ಮಾತಾಡಿ ಒಂದು ದೊಡ್ಡ ನಿಯೋಗನ ಕರ್ಕೊಂಡು ಹೋಗಿದ್ರು. ಆ ತರ ಒಂದು ಹೆಣ್ಣು ಮಕ್ಕಳ ಮೇಲೆ ಗೌರವ ಇಡಿರ್ತಕ್ಕಂಥ ನಮ್ಮ ನಾಯಕರುಗಳಿದ್ದಾಗ ನರೇಂದ್ರ ಮೋದಿಜಿ ಅವರು ಬಲಿಷ್ಠ ನಾಯಕ, ಇಡೀ ರಾಷ್ಟ್ರ ಅಲ್ಲ, ವಿದೇಶ ಅಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ ಅವರ ಒಂದು ಶಕ್ತಿ ಏನು ಅಂತ. ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಏನಕ್ಕೋಸ್ಕರ ನೀವು ಈ ತರ ಒಂದು ನಾಟಕ ಮಾಡಿದ್ರಿ? ನಿನ್ನೆ
ನಿಜವಾಗ್ಲೂ ಕೂಡ ಇದನ್ನ ಮಹಿಳೆಯರು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ಹೋರಾಟ ಆಗುತ್ತೆ. ನೀವು ಆ ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು, ಮಹಿಳೆಯರ ಹಕ್ಕು ಇರ್ಬೋದು, ಎಲ್ಲವನ್ನೂ ಕೂಡ ಕೊಡುವಂತ ಕೆಲಸವನ್ನ ನಮ್ಮ JDS ಪಕ್ಷ NDA ಮೈತ್ರಿಕೂಟದ ಪಾರ್ಟ್ನರ್ ಆಗಿ ಎಲ್ಲ ಕಡೆ ನಾವು ಹೋಗ್ತೀವಿ, ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಂಡಿ ಪಕ್ಷದ ಒಕ್ಕೂಟಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ.